ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಭೂಕಂಟಕ ಎದುರಾಗಿದೆ. ಮೈಸೂರಿನಲ್ಲಿ ಅಕ್ರಮ ಸೈಟ್ ಪಡೆದು ಮಾರಾಟ ಮಾಡಿದ ಆರೋಪದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶ ಕೊಟ್ಟಿದೆ. ಮೈಸೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಹಾಗೂ ಸಿಜೆಎಂ ಕೋರ್ಟ್ ಜೂನ್ 14ರಂದು ಎಫ್ಐಆರ್ ದಾಖಲಿಸುವಂತೆ ಆದೇಶಿಸಿದೆ. 1997ರಲ್ಲಿ ಸೈಟ್ ಪಡೆದು 2003ರಲ್ಲಿ ಸಿದ್ದರಾಮಯ್ಯ ಮಾರಾಟ ಮಾಡಿದ್ದಾರೆ ಅಂತ ದೂರುದಾರ ಎನ್ ಗಂಗರಾಜು ಆರೋಪ ಮಾಡಿದ್ದಾರೆ. ಅಲ್ಲದೆ 120x80 ಅಡಿ ವಿಸ್ತೀರ್ಣದ ಸೈಟ್ ಪಡೆದಿದ್ದ ಸಿದ್ದರಾಮಯ್ಯ ಅಂದಿನ ಮೂಡಾ ಅಧ್ಯಕ್ಷ ಸಿ ಬಸವೇಗೌಡ ಹಾಗೂ ಹಾಲಿ ಮೂಡಾ ಅಧ್ಯಕ್ಷ ಧ್ರುವ್ ಕುಮಾರ್ ಸಹಾಯ ಮಾಡಿದ್ದರು ಅಂತ ಸಿವಿಲ್ ಕೋರ್ಟ್ಗೆ ಎನ್ ಗಂಗರಾಜು ದೂರು ಸಲ್ಲಿಸಿದರು. ಸಿ ಬಸವೇಗೌಡ ಸರ್ವೆ ನಂಬರ್ 70/4A ಇನಿಕಲ್ ಗ್ರಾಮ ವಿಜಯನಗರ 2ನೇ ಅಂತ ಮೈಸೂರು. ಇಲ್ಲಿ ಒಂದು 30 ಕುಂಟೆ ಜಾಗನ ಒಂದು ಅಣ್ಣಯ್ಯ ಮತ್ತೆ ಸಾಕಮ್ಮ ಮತ್ತೆ ಸುನಂದ ಅವರಿಗೆ ಒಂದು ಭೂಸ್ವಾಧೀನ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಜಾಗನ ಇಂಡೈರೆಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಬಿಟ್ಟು ಆ ಒಂದು ಜಾಗದಲ್ಲಿ 10 ಕುಂಟೆ ಜಾಗನ ಸಿದ್ದರಾಮಯ್ಯನವರಿಗೆ ಸಾಕಮ್ಮನವರು ಮಾರಾಟ ಮಾಡ್ತಾರೆ. ಅದು ಭೂ ಪರಿವರ್ತನೆ ಮಾಡಿದಂಥ ಕಾಲದಲ್ಲಿ 10 ಕುಂಟೆ ಸಾಕಮ್ಮನವ್ರದ್ದಿದೆ ಅಂತ ಹೇಳ್ಬಿಟ್ಟು ಭೂ ಪರಿವರ್ತನೆ ಆದೇಶದಲ್ಲೇ ಇದೆ. ಆ 10 ಕುಂಟೆ ಜಾಗದಲ್ಲಿ ಪೂರ್ವ ಪಶ್ಚಿಮ ಬಂದು 274 ಅದು ಒಟ್ಟು 30 ಕೋಟಿ ಜಾಗದಲ್ಲಿ ಪೂರ್ವವಾದಗಳನ್ನು ಪರಿಶೀಲನೆ ಬಂದ ನ್ಯಾಯಾಲಯ 6ನೇ ತಾರೀಕು ಈ ತಿಂಗಳು 6ನೇ ತಾರೀಕು ಒಂದು ಆದೇಶ ಮಾಡುತ್ತೆ. ಈ ಒಂದು ಸಿದ್ದರಾಮಯ್ಯನವರು ಹಾಗೂ ಸಿ ಬಸವೇಗೌಡ ಧ್ರುವ್ ಕುಮಾರ್ ಮತ್ತೆ ಮೂಡಾ ಆಯುಕ್ತರ ಮೇಲ್ಗಡೆ ಎಫ್ಐಆರ್ ಮಾಡಿ ತನಿಖೆ ಮಾಡಿ ನನಗೆ ವರದಿ ಕೊಡಬೇಕು ಅಂತ ಹೇಳ್ಬಿಟ್ಟು 23/7/2018 ನನಗೆ ವರದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ಒಂದು ಆದೇಶ ಮಾಡುತ್ತೆ ನ್ಯಾಯಾಲಯ. ಈಗ ಸದ್ಯಕ್ಕೆ ತನಿಖೆ ಹಂತದಲ್ಲಿ ಇನ್ನು ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಎಫ್ಐಆರ್ ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಇಲ್ಲ, ಇಲ್ಲಿವರೆಗೂ ದಾಖಲೆ ಯಾವಾಗ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಟೋಟಲಿ ಬಿಜೆಪಿ ಒಬಿಸಿ ಮೋರ್ಚಾಗೆ ರಾಜೀನಾಮೆ ಕೊಟ್ಟಿರುವ ಬಿಜೆ ಪುಟ್ಟಸ್ವಾಮಿ ನಂಬಿದ ಯಡಿಯೂರಪ್ಪನವರೇ ನನ್ನನ್ನು ಕೈ ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾನೀಗ ಏಕಾಂಗಿ, ನನ್ನನ್ನು ಬೀದಿಗೆ ಹಾಕಿದ್ದಾರೆ, ನನಗೆ ಅನ್ಯಾಯ ಆಗಿದೆ ಅಂತ ಆರೋಪ ಮಾಡಿದ್ರು. ನಾನು ಯಡಿಯೂರಪ್ಪನವ್ರಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಅವರು ಹೇಳಿದ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಅವ್ರಿಗೆ ಕಷ್ಟ ಕಾಲದಲ್ಲಿ ಸಾಕಷ್ಟು ರಕ್ಷಣೆಯನ್ನು ಕೊಟ್ಟಿದ್ದೇನೆ. ಅದು ಅವರೇ ಬಾಯಿ ಬಿಟ್ಟು ಸಹ ಹಲವಾರು ಬಾರಿ ಹೇಳಿದ್ದಾರೆ. ಅದನ್ನು ಇಷ್ಟೆಲ್ಲ ಹೇಳಿ ಮತ್ತು ಏನು ಹಿಂದುಳಿದ ವರ್ಗದ ಒಂದು ಮೋರ್ಚಾದ ಅಧ್ಯಕ್ಷತೆಯನ್ನು ನನಗೆ ಜವಾಬ್ದಾರಿಯನ್ನು ಕೊಟ್ಟರು. ಇಡೀ ಕರ್ನಾಟಕವನ್ನು 2-3 ಬಾರಿ ನಾನೂ ಸಹ ಸುತ್ತಿದ್ದೇನೆ. ನಾನು ಸೋಮಾರಿಯಲ್ಲ, ಮನೆಯಲ್ಲಿ ಕುಳಿತಿಲ್ಲ. 3 ಲಕ್ಷ ಜನ ಸೇರಿಸಿ ಸಮಾವೇಶವನ್ನು ಮಾಡಿದೆ. ಈ ಮೊನ್ನೆ ಎಲೆಕ್ಷನ್ಸ್ನಲ್ಲಿ ತಿರುಗಾಡಿ ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿದ್ದೇನೆ. ಇಷ್ಟೆಲ್ಲ ನಾನು ಮಾಡಿದಾಗ ಇಡೀ ಕರ್ನಾಟಕದ ಜನತೆ ಮತ್ತು ಮಾಧ್ಯಮಗಳಲ್ಲಿ ಬಿಜೆ ಪುಟ್ಟಸ್ವಾಮಿ ಯಡಿಯೂರಪ್ಪನವರ ಆಪ್ತ ಅಂತಕ್ಕಂಥ ವಿಚಾರಗಳು ಬಂದಾಗ ನನಗೆ ವಿಧಾನ ಪರಿಷತ್ತಿನಲ್ಲಿ ಸದಸ್ಯತ್ವವನ್ನು ಕಡೆಗಣಿಸ್ತಕ್ಕಂಥದ್ದಕ್ಕೆ ಕಾರಣ ಗೊತ್ತಿಲ್ಲ. ನನಗೆ ಇನ್ಮೇಲೆ ನಾನು ಪಕ್ಷದಲ್ಲಿ ಏನಾಗಬೇಕು ಅಂತಲೂ ಆಸೆನೂ ಇಲ್ಲ. ಆದರೆ ಪಕ್ಷದಲ್ಲಿ ಒಬ್ಬ ಸಾಧಾರಣ